ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅರುಣ್, ಹೇಗಿದ್ದೀಯಾ? ಸರ್ ಚೆನ್ನಾಗಿದ್ದೀನಿ. ಊಟ? ಸರ್ ಮಾಡಿದೆ, ಮನೆಯಿಂದನೇ ತಂದಿದೆ. ಇವಾಗೆಲ್ಲ ಇಷ್ಟ ಆಗ್ತಾ ಇದೆಯಾ ಸೋಮೆ ಮಾಡ್ತಿರೋರಿಗೆ? ಮೊದಲೆಲ್ಲ ಇಷ್ಟ ಆಗ್ತಿರ್ಲಿಲ್ಲ? ಹಾಗೇನಿಲ್ಲ ಸರ್, ಆವಾಗಲೂ ಚೆನ್ನಾಗಿ ಮಾಡ್ತಿದ್ಲು. ನಾನು ಸುಮ್ಮನೆ ಅಂತಿದ್ದಷ್ಟೇ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಓ, ಹೇಳೋದನ್ನೇ ಮರ್ತ್ಬಿಟ್ಟೆ ನಾನು. ನಿನ್ಗೆ ಏನಕ್ಕೋ ಏನೋ ಹೇಳ್ಬೇಕು ಅಂದ್ಕೊಂಡೆ, ಮರ್ತಾಯ್ತು. ಒಂದು ನಿಮಿಷ ಇರಪ್ಪ ಅರುಣ್. ತಕೋ ಸರ್. ಏನು ಸರ್ ಅದು? ಗಿಫ್ಟು. ನಿನ್ನ ಮದುವೆಗೆ ನಾನು ಏನೋ ಪ್ರೆಸೆಂಟೇಷನ್ ಕೊಡಲಿಕ್ಕಾಗಲಿಲ್ಲ ಅಲ್ವಾ, ಅದಕ್ಕೆ ಇವಾಗ ಕೊಡ್ತಾ ಇದ್ದೀನಿ. ಸರ್, ನನ್ನ ಮತ್ತೆ ನೀವು ಕೆಲಸ ಸೇರಿಸ್ಕೊಂಡಿರೋದು ನನಗೆ ದೊಡ್ಡ ಪ್ರೆಸೆಂಟೇಷನ್ ಸರ್. ನನಗೆ ಅದಕ್ಕಿಂತ ಇನ್ನೂ ಪ್ರೆಸೆಂಟೇಷನ್ ಬೇಕಾಗಿಲ್ಲ. ನನಗೆ ಅದೇ ದೊಡ್ಡ ಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ ಆಲ್ರೆಡಿ ನೀವು. ಇದೆಲ್ಲ ಏನಕ್ಕೆ ಸರ್? ಏನಪ್ಪ, ನಾನು ಪ್ರೆಸೆಂಟೇಷನ್ ಕೊಡಬಾರ್ದಾ? ನೀನು ತಗೋಬಾರ್ದಾ ನನ್ನ ಹತ್ರ? ನಾನೇನು ಬೇರೆನಾ? ನಿಜ ಇಲ್ಲ ಸರ್, ನೀವು ನಮ್ಮ ತಂದೆ ಸಾಮಾನ್ರು. ನನ್ನ ಆ ಥರ ಅಲ್ಲ ಸರ್ ಹೇಳಿದ್ದು. ನಿಮ್ಮ ಋಣ ಆಲೆ ನನ್ನ ಮೇಲೆ ತುಂಬ ಇದೆ. ಅದ್ರ ಮಧ್ಯದಲ್ಲಿ ಇದೆಲ್ಲ ನೋಡು, ಆ ಥರ ಎಲ್ಲ ಅನ್ಕೋಬಾರ್ದು. ತಗೋ. ಏನಿದೆ ಅಂತ ಕ್ಯೂರಿಯಾಸಿಟಿ ಇದೆಯಾ? ಹ್ಞೂ ಸರ್, ಏನಿದೆ ಅಂತ ತುಂಬ ಕ್ಯೂರಿಯಾಸಿಟಿ ಇದೆ. ಓಪನ್ ಮಾಡಿ ನೋಡು ಏನಿದೆ ಅಂತ. ಓಕೆ ಸರ್, ನೋಡ್ತೀನಿ. ಸರ್, ಏನಿದ್ದು? ಏನಂದರೆ ಅಮೌಂಟ್ ಅದು. ಸರ್, ಯಾಕೆ ಸರ್? ಯಾಕೆ? ನೋಡಪ್ಪ, ಇವಾಗ ಸದ್ಯಕ್ಕೆ ನಿನಗೆ ಬೇರೆ ಗಿಫ್ಟ್ಗಿಂತ ನಿನಗೆ ದುಡ್ಡು ತುಂಬ ಅವಶ್ಯಕತೆ ಇದೆ. ಏಕೆಂದರೆ ನೀನು ಇವಾಗ ಕೆಲಸಕ್ಕೆ ಬಂದಿರೋದು. ನಿನಗೆ ಹೊಸ್ದಾಗಿ ಮದುವೆ ಆಗಿದೆಯಾ, ನೀನು ಹೆಂಡತಿ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಬೇಕು, ಅದು ಇದು ಅಂತ ಖರ್ಚಿರುತ್ತೆ ಅಲ್ವಾ? ಇಟ್ಕೋ. ಸರ್, ಇದೆಲ್ಲ ಏನಕ್ಕೆ ಸರ್? ನಂಗೆ ತುಂಬ ಮುಜುಗರ ಆಗುತ್ತೆ ಹಿಂಗೆಲ್ಲ ತಗೊಳಕ್ಕೆ. ಅಲ್ಲ ಅರುಣ್, ಇಷ್ಟೊತ್ತು ಗಂಟೆ ಏನಂತೆ ನೀನು? ನೀವು ನನ್ನ ತಂದೆ ಸಾಮಾನ್ರು ಅಂತ ಹೇಳಿದೆ ತಾನೆ? ಅಂದ್ರೆ ನಿಮ್ಮ ತಂದೆಯವ್ರು ಕೊಟ್ಟರೆ ನಿನಗೆ ಮುಜುಗರ ಆಗುತ್ತಾ, ಬೇಜಾರಾಗುತ್ತಾ? ಏನಪ್ಪ, ನಮ್ಮ ಹುಡುಗ ಅಂತ ಅಂದ್ಕೊಂಡಿದ್ದೀನಿ ನಾನು. ನೀನು ನೋಡಿದ್ರೆ ಈ ಥರ ಅಂತ ಇದೆಯಲ್ಲ, ನಾನು ತುಂಬ ಬೇಜಾರಾಗುತ್ತೆ ಅರುಣ್ ಈ ಥರ ಮಾತಾಡಿದ್ರೆ ನೀನು. ಆಗಲ್ಲ ಸರ್, ನಿಜವಾಗ್ಲೂ ಯಾವ ಜನ್ಮದಲ್ಲಿ ನನ್ನ ತಂದೆ ಆಗಿದ್ರೋ ಏನೋ. ಮನೇಲಿ ವೇಸ್ಟ್ ಕುಂತಿದ್ದವನಿಗೆ ಮತ್ತೆ ಕೆಲಸ ಕೊಟ್ರಿ, ನಾನು ನಂಬುದ್ರಿ ನೀವು. ಸರ್, ನಿಜವಾಗ್ಲೂ ಎಷ್ಟೇ ಕಷ್ಟ ಆಗಲಿ ಸರ್, ನಾನು ನಿಮಗೋಸ್ಕರ ನಾನು ದುಡಿತೀನಿ. ಈ ಕಂಪ್ನಿಗೆ ಒಂದು ಒಳ್ಳೆ ಹೆಸರು ಬರೋ ಥರ ನಾನು ನಿಜವಾಗ್ಲೂ ಕೆಲಸ ಮಾಡ್ತೀನಿ ಸರ್. ನನಗೆ ಇಷ್ಟು ದಿನ ಗಂಟ ನಾನು ಟೈಮ್ ಪಾಸ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ ಸರ್. ದಯವಿಟ್ಟು ಸರ್ ನಾನು ಸಂಸ್ಬಿಡಿ. ಈ ಸಮಯದಲ್ಲಿ ನಾನು ಹೇಳಲಿಲ್ಲ ಅಂದರೆ ನಾನು ನಿಜವಾಗ್ಲೂ ಕೆಟ್ಟ ಮನಸ್ಸು ಆಗ್ತೀನಿ ನಾನು. ನಿಜವಾಗ್ಲೂ ಸರ್, ರಿಯಲಿ ನನಗೆ ಭಾಳ ಖುಷಿ ಆಗ್ತಾಯಿದೆ ಸರ್. ನೀವು ನನ್ನ ತಂದೆ ಸಮಾನ ಕಾಣ್ತಾ ಇದ್ದೀರ ನನ್ನ ಕಣ್ಣಿಗೆ. ಸಾರಿ ಸರ್, ಯಾವಾಗಾದರೂ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿದರೆ ದಯವಿಟ್ಟು ಸಂಸ್ಬಿಡಿ ನನ್ನ. ನೋಡು ಅರುಣ್, ನೀನು ಗುಡ್ ವರ್ಕರ್, ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ, ಸರಿನಾ? ನೀನು ಆನೆಸ್ಟಾಗಿ ಕೆಲಸ ಮಾಡಿದ್ಯಾ, ಸುಮ್ಮನೆ ಏನಕ್ಕೆ ಇಲ್ದೋದು ಹೇಳ್ತೀಯಾ? ನಿನ್ನ ಕೆಲಸ ಚೆನ್ನಾಗಿರುತ್ತೆ ಅಲ್ವಾ? ಮತ್ತೆ ನಾನು ಕೆಲಸಕ್ಕೆ ಸೇರಿಸ್ಕೊಂಡಿದ್ದು ಸುಮ್ಮನೆ ಸೇರಿಸ್ಕೊಬಿಡ್ತಾರಾ ಹೇಳು? ಏನಿಲ್ಲ ಅರುಣ್, ನೀನು ತಲೆಗೆ ಇಡ್ಸ್ಕೊಬೇಡ ನೀನು, ಆಯಿತಾ? ಲೈಫಲ್ಲಿ ನಾನು ಈ ಥರ ಪ್ರೆಸೆಂಟೇಷನ್ ನಾನು ಯಾವತ್ತೂ ಮರೆಯಲ್ಲ ಸರ್. ಏಕೆಂದರೆ ಇವತ್ತು ಒಂದೊಂದು ರೂಪಾಯಿಗೂ ನನಗೆ ತುಂಬ ಕಷ್ಟ ಇದೆ ಸರ್. ಅದನ್ನ ನೀವು ಅರ್ಥ ಮಾಡ್ಕೊಂಡು ಕೊಟ್ರಲ್ಲ, ನನಗೆ ತುಂಬ ತುಂಬ ಖುಷಿ ಆಯಿತು ಸರ್. ಇನ್ನು ಯಾವತ್ತೂ ನಾನು ತುಂಬ ನಿಯತ್ತ ಕೆಲಸ ಮಾಡ್ತೀನಿ ಸರ್. ನಮ್ಮ ಕಂಪ್ನಿ ಬೆಳೀಲಿಕ್ಕೆ ನಾನು ತುಂಬ ಶ್ರಮ ಪಡ್ತೀನಿ ನಾನು. ಓಕೆ, ಜಾಸ್ತಿ ಇದಾಗಬೇಡ ನೀನು. ನೋಡು, ಹೋಗಿ ಇವಾಗ ಕೆಲಸದಿಂದ ಹೋಗ್ಬಿಟ್ಟು ಆರಾಮಾಗಿ ಸೋಮೆ ಎಲ್ಲರೂ ಹೊರಗಡೆ ಕರ್ಕೊಂಡು ಸುತ್ತಾಡ್ಸ್ಕೊಂಬ. ಸರ್, ಇನ್ನೂ ಡ್ಯೂಟಿ ಮುಗಿಯೋಕ್ಕೆ 1 ಅವರ್ ಇದೆ, ಮುಗಿಸ್ಕೊಂಡು ಹೋಗ್ತೀನಿ. ಅರುಣ್, ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಇವತ್ತು 1 ಅವರ್ ಬೇಗ ಹೋಗು, ನಾಳೆ 1 ಅವರ್ ಜಾಸ್ತಿ ಕೆಲಸ ಮಾಡು, ಅವಾಗ ನಿನಗೂ ಬೇಜಾರಾಗಲ್ಲ. ಓಕೆನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಾನು ತುಂಬ ಅದೃಷ್ಟ ಮಾಡಿದೆ ಸರ್. ನಿಮ್ಮಂಥ ಒಂದೊಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ನಾನು ಅದೃಷ್ಟ ಮಾಡಿದೆ ಸರ್. ಓಕೆ ಅರುಣ್, ನೀನು ಜಾಸ್ತಿ ಇದಾಗಬೇಡ ನೀನು, ಆಯಿತು? ಓಕೆ, ಯಾರಿಗೂ ಹೇಳ್ಬೇಡ ನಾನು ಕೊಟ್ಟಿದ್ದ ಪ್ರೆಸೆಂಟೇಷನ್ ಏನು ಅಂತ. ಸರಿ ಸರ್, ಆಯಿತು ಸರ್, ಹೊರಡ್ತೀನಿ ಮತ್ತೆ. ಓಕೆ ಅರುಣ್, ಹೊರಡು. ಪಾಪ ತುಂಬ ಒಳ್ಳೆ ಹುಡುಗ, ಕಷ್ಟದಲ್ಲಿದ್ದಾನೆ, ಏನೋ ಹೆಲ್ಪ್ ಆಗುತ್ತೆ. ಹಾಯ್ ಅರುಣ್. ಹಾಯ್. ಏನು ಎಲ್ಲಿ ಹೊರಟೆ? ಮನೆಗೆ ಹೊರಟಿದ್ದೀನಿ ಕಣೋ. ಏನು ಇಷ್ಟು ಬೇಗ? ಅದಾ ಸ್ವಲ್ಪ ಇವಳನ್ನ ಸೌಮ್ಯನ ಹೊರಗಡೆ ಕರ್ಕೊಂಡು ಹೋಗಬೇಕಾಗಿತ್ತು, ಅದಕ್ಕೆ ಹೊರಟಿದ್ದೀನಿ. ಓಕೆ, ಹೋಗ್ಬಿಟ್ಟು ಬಾ ಅರುಣ್. ನೋಡು ಪಾಪ ಸೌಮ್ಯ ಅವರು ತುಂಬ ಒಳ್ಳೆಯವರು. ಸುಮ್ಮನೆ ನಿನಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಆ ಥರ ಎಲ್ಲ ಮಾತಾಡಿದ್ದು ನಾವು. ಅಷ್ಟು ಬಿಟ್ಟರೆ ಯಾವುದೇ ಥರದಲ್ಲೂ ಸುಮ್ಮನೆ ಬೇಜಾರು ಮಾಡ್ಕೋಬೇಡ ಅರುಣ್. ಅಯ್ಯೋ, ಗೊತ್ತು ಬಿಡು, ಸೌಮ್ಯನ ಬಗ್ಗೆನೂ ಗೊತ್ತು, ಪಾಪ ನಿನ್ನ ಬಗ್ಗೆನೂ ಗೊತ್ತು. ನೀನು ತುಂಬ ಒಳ್ಳೆ ಹುಡುಗನೇ. ನಾನೇ ತಪ್ಪು ಮಾಡಿಬಿಟ್ಟೆ ಅಭಿ. ನಿಜವಾಗ್ಲೂ ನಾನು ಈ ಥರ ಎಲ್ಲ ನಾನು ನೋವು ಕೊಡಬಾರ್ದಾಗಿತ್ತು ನಾನು ಸೌಮ್ಯನಿಗೆ. ಇವಾಗ ಅರ್ಥ ಆಯ್ತು ನನಗೆ, ಸೌಮ್ಯ ಎಷ್ಟೊಂದು ಒಳ್ಳೆ ಹುಡುಗಿ ಅಂದ್ಬಿಟ್ಟು. ಇನ್ಮೇಲಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು. ಓಕೆ ಅರುಣ್, ಚೆನ್ನಾಗಿರಿ. ನೀವಿಬ್ಬರು ಚೆನ್ನಾಗಿದ್ರೆ ನಮ್ಗೆ ಅದೇ ಖುಷಿ. ನಿಜವಾಗ್ಲೂ ನಿಮ್ಮಂಥ ಫ್ರೆಂಡ್ ಪಡೆಯೋಕ್ಕೆ ನಾನು ಅದೃಷ್ಟ ಮಾಡಿದೆ. ನೀವೆಲ್ಲ ಹೇಳಿಲ್ಲ ಅಂದಿದ್ರೆ ಬಾಸ್ ಮತ್ತೆ ನನ್ನ ಕೆಲಸಕ್ಕೆ ತಗೊಳ್ತಿದ್ರೋ ಇಲ್ವೋ. ನಿಜವಾಗ್ಲೂ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು, ನಿನ್ನಿಂದ ಮತ್ತು ಸ್ವೀಟಿಯಿಂದ. ಇರಲಿ ಬಿಡು, ನೋಡು ನಾವು ಜೊತೆಲಿ ಕೆಲಸ ಮಾಡ್ತಾಯಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ, ಒಳ್ಳೆ ಫ್ರೆಂಡ್ಸು. ಯಾಕೆ ತಲೆಗೆಡ್ಸ್ಕೊಳ್ತೀಯಾ? ನನಗೆ ಆ ಕಾವ್ಯ ವಿಷಯದಿಂದ ನೀನು ಕಂಡ್ರೆ ಆಗ್ತಿರ್ಲಿಲ್ಲ ಅಂದ್ಬಿಟ್ರೆ, ಅದು ಬಿಟ್ಟರೆ ನಿನಗೂ ನನಗೂ ಯಾವುದೋ ವೈಯಕ್ತಿಕ ದ್ವೇಷ ಯಾವುದೂ ಇಲ್ಲ. ನಾವು ಚೆನ್ನಾಗಿದ್ದೀವಿ ಅಲ್ವಾ? ಅವಾಗಲಿಂದನೂ ಅಷ್ಟು ಮಾತಾಡ್ಕೊಂಡು ಚೆನ್ನಾಗಿದ್ದೀವಿ, ಮುಂದೆನೂ ಚೆನ್ನಾಗಿರೋಣ. ತಲೆಗೆಡ್ಸ್ಕೊಳ್ಳೋದು ಬೇಡ, ಓಕೆನಾ? ನೀನು ಹೇಗೋ ಕೆಲಸಕ್ಕೆ ಬಂದಲ್ಲ, ಮತ್ತು ಸೌಮ್ಯರನ್ನ ಅರ್ಥ ಮಾಡ್ಕೊಂಡಲ್ಲ, ಅಷ್ಟೇ ಖುಷಿ ಆಯ್ತು ನನಗೆ. ಇಬ್ಬರು ಚೆನ್ನಾಗಿರಿ. ಸರಿ, ಆಯಿತು, ನಾನು ಹೊರಡ್ತೀನಿ. ಓಕೆ, ಹೊರಡು. ರೀ, ಹೋಟ್ಲಿಗೆ ಏನು ಕರ್ಕೊ ಬಂದ್ರಿ, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು. ಸೌಮ್ಯ, ಏನಾದ್ರು ಆರ್ಡ್ರ್ ಮಾಡ್ಕೊಂಡು ತಿನ್ನು ಅಂದರೆ ಬರೀ ಕಾಫಿ ತೊಗೊಂಡಿದ್ಯಲ್ಲ, ಏನಾದ್ರು ತಗೋ ನೀನು. ಸುಮ್ಮನೆ ನಿಮ್ಗೆ ಮಾಡೋ ಕೆಲಸ ಇಲ್ವಾ? ಸುಮ್ಮನೆ 1,000 ವರ್ಷ ಹಿಂಗೆ ಬಿಲ್ ಮಾಡ್ತಾರೆ. ಅದೇ 1,000 ರೂಪಾಯಿ ಕೊಟ್ಟು ಸಾಮಾನು ತಗೊಂಡ್ರೆ ಒಂದು ತಿಂಗಳ ಪೂರ್ತಿ ಅಚ್ಚುಕಟ್ಟಾಗಿ ಊಟ ಮಾಡ್ಬೋದು. ಸುಮ್ಮ ಕೂತ್ಕೊಳ್ಳಿ. ನಿಮ್ಗೇನು ಗೊತ್ತಾಯ್ಕಿಲ್ರಿ, ನಾವು ಈಗಿರೋ ಪರಿಸ್ಥಿತಿಲಿ ಅಳತೆ ಖರ್ಚು ಮಾಡಬೇಕು. ಸರಿ, ದುಡ್ಡೆಲ್ಲಿತ್ತು? ಅದಾ, ಬಾಸು ನಮ್ಮ ಮದುವೆಗೆ ಏನು ಪ್ರೆಸೆಂಟೇಷನ್ ಕೊಟ್ಟಿರಲಿಲ್ವಲ್ಲ, ಅದಕ್ಕೇ ಗಿಫ್ಟ್ ಬಾಕ್ಸ್ ಒಳಗಡೆ ಅಮೌಂಟ್ ಇಟ್ಬಿಟ್ಟು ಕೊಟ್ಟರು. ಹೌದಾ? ಪಾಪ ನಮ್ಮ ಕಷ್ಟನ ಹೆಂಗೆ ಅರ್ಥ ಮಾಡ್ಕೊಂಡವ್ರು ನೋಡಿ. ನಿಜ, ತುಂಬ ಒಳ್ಳೆಯವರು ಅಂತ ಬಾಸ್ ಪಡೆಯೋಕ್ಕೆ ನಾನು ಅದೃಷ್ಟ ಮಾಡಿದೆ. ನಿಜ, ಎಷ್ಟು ಒಳ್ಳೆಯವರು ಗೊತ್ತಾ? ಯಾರು ಅರ್ಥ ಮಾಡ್ಕೊಳ್ತಾರೆ? ಇವತ್ತು ನಮ್ಮಮ್ಮನೇ ನಾನು ಅರ್ಥ ಮಾಡ್ಕೊಂಡಿಲ್ಲ, ನಿಮ್ಮಮ್ಮ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ, ಅಂಥದ್ರಲ್ಲಿ ಯಾರೋ ನಮ್ಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ನನಗಂತೂ ತುಂಬ ಖುಷಿಯಾಗುತ್ತೆ.
ಹೆಂಗೋ ದೇವ್ರದಿಂದ ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು ಸೌಮ್ಯ. ನನಗೆ ಅದೇ ಒಂದು ಯತ್ನೆ ಆಗಿಬಿಟ್ಟಿದೆ. ಎಲ್ಲರ ಮುಂದ್ಗಡೆ ನಾವು ಗೆದ್ದು ತೋರಿಸ್ಬೇಕು. ಇವಾಗ ನಾವು ಸೋತಿದ್ವಿ ಅಂದ್ಬಿಟ್ಟು ಎಲ್ಲರೂ ಆಡ್ಕೊಳ್ತಾ ಇದ್ದಾರೆ ಅಲ್ವಾ, ಅವ್ರ ಮುಂದೆ ಒಂದಲ್ಲ ಒಂದಿನ ನಾವು ಚೆಂದಾಗಿ ಬೆಳೆದು ತೋರಿಸ್ಬೇಕು. ಮತ್ತೆ ಹಂಗೆ ತೋರಿಸ್ಬೇಕು ಅಂದ್ಬಿಟ್ಟು ನೀವು ಹಿಂಗಾಡಿದ್ರೆ ನಾವು ಹೆಂಗ್ರಿ ಬದುಕೈತಿದೆ, ಹೆಂಗೆ ಬದುಕೈತಿದೆ ಹೇಳಿ? ನಿಮ್ಗೆ ಎಷ್ಟು ಸಂಬಳ ಬರೋದು? ನನಗೆ 80,000 ಬರುತ್ತೆ. ಅಲ್ಲ 80,000 ನಮ್ಮೂರಲ್ಲಿ ಸಂಪಾದನೆ ಮಾಡಬೇಕು ಅಂದರೆ ವ್ಯವಸಾಯದಲ್ಲಿ ವರ್ಷ ಪೂರ್ತಿ ಕಷ್ಟಪಡ್ತಾರೆ ಗೊತ್ತಾ? ಪಾಪ ರೈತರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಅದು ಇದು ಅನ್ಕೊಂಡು ತರಕಾರಿ ಗಿರ್ಕಾರಿ ಹಾಕೊಂಡು ಲಾಸ್ ಮಾಡ್ಕೊಂಡು ವರ್ಷ ಪೂರ್ತಿ ಸಂಪಾದನೆ ಮಾಡಿದ್ರು ಕೈ ಹತ್ತೋದಕ್ಕೆ ಒಂದು 50,000 ಸಂಪಾದನೆ ಮಾಡಿದ್ರೆ ಅಷ್ಟು ಕಷ್ಟ. ಅಂಥದ್ರಲ್ಲಿ ತಿಂಗಳಿಗೆ 80,000 ರೂಪಾಯಿ ದುಡ್ಡು ಬರ್ತದೆ ಅಂತೀರಿ. ಏನು ಮಾಡಿರಿ ಆ ದುಡ್ಡ? ಇಷ್ಟು ದಿನ ಎಲ್ಲ ಏನು ಮಾಡಿದ್ರಿ? ಹೋಗಿದ್ದು ಆಳ್ಬಿದ್ದೋಗ್ಲಿ ಬಿಡು, ಇನ್ನು ಮುಂದೇನಾದರೂ ಸೇವ್ ಮಾಡಬೇಕು. ನನಗಂತೂ ಸೇವ್ ಮಾಡೋಕ್ಕೆ ಬರೋದೇ ಇಲ್ಲ. ನಿನ್ನ ಕೈಲಿ ದುಡ್ಡು ಕೊಟ್ಬಿಡ್ತೀನಿ, ನೀನೇ ಇಟ್ಟು ಅದೇನು ಸೇವ್ ಮಾಡ್ಬೇಕು ಮಾಡು ಆಯಿತಾ? ಅಯ್ಯೋ ಆ ದುಡ್ಡನ್ನೇ ಬರಲ್ಲ ನನಗೆ ಗೊತ್ತದ. ಇಲ್ಲ ಸೌಮ್ಯ, ನೀನೇ ಇಟ್ಕೋ. ನನಗಂತೂ ಕೈ ಸ್ವಲ್ಪ ಇರ್ತಾ ಇಲ್ಲ. ಇವಾಗ ನೋಡು, ದುಡ್ಡು ಕಂಡ ತಕ್ಷಣ ಹೋಟ್ಲಿಗೆ ಓಡ್ ಬಂದಿದ್ದೀನಿ. ನೀನಾದರೆ ನಿನ್ಗೆ ಯಾವ ಥರ ಬಳಸಬೇಕು ಅನ್ನೋದೆಲ್ಲ ಗೊತ್ತು. ನನಗೇನಪ್ಪ ಆ ಯಾವ ತಲೆನೋವೆಲ್ಲ ಬೇಡ, ನಿನಗೆ ಕೊಡ್ತೀನಿ ಅಂತಂದು ನೀನೇ ಏನಾದರೂ ವ್ಯವಸ್ಥೆ ಮಾಡು. ಬಿಡಿ ಆಯಿತು, ನಡೀರಿ ಈಗ ಮನೆಗೆ ಹೋಗೋದೆ. ಅಚ್ಚುಕಟ್ಟಾಗಿ ಸಾಂಬಾರು ಮಾಡ್ತೀನಿ, ತರಕಾರಿ ಸಾಂಬಾರು ಮಾಡಿ. ಇಲ್ಲಾಂದ್ರೆ ಏನಾದ್ರು ನಿಮಗೆ ಚಿಕನ್ನೇ ತಂದು ಕೊಟ್ಬಿಡಿ. 1 kg ಚಿಕನ್ ತಗೊಂಡ್ರೆ 200 ರೂಪಾಯಿ ಮುಗಿದೇ ಹೋಯ್ತು. ಅದೇ ಚಿಕನ್ ಇಲ್ಲ ಆರ್ಡ್ರ್ ಮಾಡಿ ಏನೋ 1 kg ಗಟ್ಟಲೆ ಕೊಟ್ಟಾರೆ ನಮಗೆ. ಕೊಡೋದು 4 ಪೀಸ್ಗೆ ಕಿತ್ಕೊಂಡು 1,000 ರೂಪಾಯಿ 1,50,000 ರೂಪಾಯಿ ಬಿಲ್ ಮಾಡ್ತಾರೆ. ಅದ್ರ ಬದಲಿಗೆ ಮನೇಲೇ ಮಾಡ್ಕೊಂಡ್ರೆ ಅಚ್ಚುಕಟ್ಟಾಗಿ ಮನೆ ಊಟ ತಿನ್ಬೇಕು ಕಣ್ರಿ. ನಾವೇನಿಲ್ಲಿ ತೊಳ್ದಾರ ಬಲ್ದಾರ ಅಂತ ನೋಡ್ದವ ಹೇಳಿ? ಅವ್ರು ಹೆಂಗೆ ಕೊಡ್ತಾರೋ ನಾವು ಹೆಂಗೆ ತಿಂತೀವೋ ಅದಕ್ಕೆ ಮತ್ತೆ ಆರೋಗ್ಯ ಎಲ್ಲ ಹಾಳಾಗೋದು. ನೀವು ಹೋಟ್ಲು ಪಡ್ಲೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಮನೆ ಊಟ ಮಾಡಿ. ಅದೇನು ಕೇಳಿ ನಾನೇ ಮಾಡ್ಕೊಡ್ತೀನಿ. ಮುದ್ದೆ ಸಾಂಬಾರು ಮಾಡ್ತೀನಿ, ಸೂಪರಾಗಿರ್ತದೆ. ಅದು ಬಿಟ್ಬಿಟ್ಟು ಹೋಟ್ಲ ತಿನ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡಿರಾ? ನಡೀರಿ, ಸಾಕು ನನಗೆ ಟೀಯೇ. ಸರಿ ಸೌಮ್ಯ, ಆಯಿತು ಬಿಡು. ನೀನು ಹೇಗೆ ಹೇಳ್ತೀಯ ಹಾಗೆ ಮನೇಲೇ ಮಾಡ್ಕೊಂಡು ತಿನ್ನೋಣ ಆಯಿತಾ? ಸರಿ ಆಯಿತು, ನಿಮ್ಗೆ ಏನು ಬೇಕು ಹೇಳಿ, ಫೋನಲ್ಲಿ ನೋಡ್ಕೊಂಡು ನಾನು ಮಾಡ್ಕೊಡ್ತೀನಿ. ಓಕೆ ಮೇಡಮ್, ಸಾರಿ ಮೇಡಮ್, ಇನ್ನೊಂದು ದಿನ ಹೋಟ್ಲಿಗೆ ಹೋಗಲ್ಲ ಸರಿನಾ? ಓಕೆ ಇನ್ಮೇಲೆ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಒಟ್ಟಿಗೆ ಏನಾದರೂ ಆಗಲಿ ಸೌಮ್ಯ, ನಾವು ಸೋತು ಅಂತ ಮಾತ್ರ ಒಪ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಎಲ್ಲರ ಮುಂದೆನೂ ಗೆದ್ದು ತೋರಿಸ್ಬೇಕು ಸರಿನಾ? ಸರಿ ರೀ ಆಯಿತು, ಹಂಗೆ ಮಾಡೋದ ಬಿಡಿ. ಮತ್ತೆ ನಿಮ್ಮ ಅಮ್ಮ ಏನಾದ್ರು ಫೋನ್ ಮಾಡಿದ್ರಾ? ಇಲ್ಲ ರೀ, ಮಾಡಿಲ್ಲ. ನೀನೇ ಫೋನ್ ಮಾಡಬೇಕಾಗಿತ್ತು. ನಾನು ಮಾಡೋಕ್ಕಿಲ್ಲ. ಅದು ಯಾವಾಗ ಮಗಳು ಬೇಕು ಅಂತ ಅನಿಸ್ತದೋ ಅವರೇ ಮಾಡಲಿ ಫೋನ್ನ. ನಾನು ಅಲ್ಲಿ ಗಂಟ ಮಾಡೋಕ್ಕಿಲ್ಲ. ನನ್ನ ಏನು ಬೇರೆಳು ಅನ್ನೋ ಥರದಲ್ಲಿ ಯಾವ ಥರ ಟ್ರೀಟ್ ಮಾಡಿದ್ರು ನೋಡಿ, ನಿಜವಾಗ್ಲೂ ನನಗಂತೂ ಭಾಳ ಬೇಜಾರಾಯಿತು ಕಣ್ರಿ. ಓಕೆ ಸೌಮ್ಯ, ಬೇಜಾರು ಮಾಡ್ಕೋಬೇಡ ಬಿಡು. ಏನೋ ಅವ್ರಿಗೂ ಸ್ವಲ್ಪ ವಯಸ್ಸಾಗಿದೆ, ಅರ್ಥ ಆಗಲ್ಲ ಬಿಡು, ಎಲ್ಲ ಸರಿ ಹೋಗುತ್ತೆ. ಇದರಲ್ಲಿ ನನ್ನ ತುಂಬ ತಪ್ಪಿದೆ ಸೌಮ್ಯ. ಇದು ಏನೇ ನಡೆದ್ರು ಅದಕ್ಕೆ ನಾನೇ ಇರುವ ಕಾರಣ ಆಗ್ತೀನಿ. ಅದೊಂದೇ ತುಂಬ ಬೇಜಾರಾಗುತ್ತೆ ನನಗೆ. ಈಗ ಆಗಿದಾಯ್ತು ಹೋಗಿದಾಯ್ತು ಅವೆಲ್ಲ ನಮ್ಗೆ ಡಿಸ್ಕಷನ್ ಮಾಡೋದೇ ಬೇಡ, ಬೇಜಾರಾಯ್ತದೆ ಬಿಡಿ. ನೀವೇನು ತಲೆಗೆಡ್ಸ್ಕೊಬೇಡಿ ಆಯಿತಾ? ಓಕೆ ಸೌಮ್ಯ, ಮತ್ತು ಇವಾಗ ಏನಮ್ಮ ಮೇಡಮ್ ಅವರು ಆರ್ಡ್ರ್ ಮಾಡ್ಕೊಳ್ತಾರ ಫುಡ್ನ, ಇಲ್ಲ ಮನೆಗೆ ಹೋಗೋಣ? ಎಷ್ಟು ಸತಿ ಹೇಳ್ಬೇಕು, ನಡೀರಿ ಹೋಗೋದೆ. ಅಲ್ಲೇ ಚಿಕನ್ ತಗೊಂಡು ಹೋಗಿ ಮನೇಲಿ ಮಾಡ್ಕೊಂಡು ತಿನ್ನಕಾಯ್ತದೆ. ಸರಿ ಮೇಡಮ್, ಆಯ್ತು ನಡೀರಿ ಹೋಗೋಣ. ಸೌಮ್ಯ, ಆಮೇಲೆ ಹೇಳೋದು ಮರ್ತೆ, ನೀನು ಬೆಳಿಗ್ಗೆ ಮಾಡ್ಕೊಟ್ಟಿದ್ದಲ್ಲ ಆ ಫುಡ್ಡು ತುಂಬ ಚೆನ್ನಾಗಿತ್ತು. ಏನಾಗಿ ಮಾಡಿದೆ? ಅಷ್ಟು ಚೆನ್ನಾಗಿತ್ತಲ್ಲ? ಪ್ರೀತಿ ಹಾಕ್ಬಿಟ್ಟು ಮಾಡಿದೆ, ಅದಕ್ಕೆ ಅಷ್ಟು ಚೆನ್ನಾಗಿದ್ದು. ಏನು ಪ್ರೀತಿ ಯಾಕೆ ಮಾಡಿದೆ? ಓಹೋ, ಏನು ಸಾಹೇಬ್ರು ಏನು ಒತ್ತೊತ್ತಿಗೆ ಬರ್ತಾಯಿದ್ದೀರಿ? ನನ್ನ ಹೆಂಡತಿ ಹತ್ರ ನಾನು ಬರೋಕ್ಕೇನಮ್ಮ, ಯಾರು ಪರ್ಮಿಷನ್ ತಗೋಬೇಕು? ಏನು ಗೊತ್ತಾ, ನಿಜ ನನ್ನ ಫ್ರೆಂಡ್ಗೆ ಇವಾಗ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಅಂತೆ. ನನಗೂ ನಾನು ಅಪ್ಪ ಆಗಬೇಕು ಅಂತ ಅನಿಸ್ತಾ ಇದೆ ಸೌಮ್ಯ. ನೋಡಿ, ಅವೆಲ್ಲ ಏನಿದ್ರು ನಾವೊಂದು ಲೈಫಲ್ಲಿ ಸೆಟ್ಲ್ ಆದಮೇಲೆ ಈಗಲೆಲ್ಲ ಏನು ಬೇಡ. ಏನು ಮೇಡಮ್, ಇದ್ರಲ್ಲಂತೂ ನೀವು ನನಗೆ ತೊಂದರೆ ಕೊಡೋಂಗೇ ಇಲ್ಲ ನೀವು. ಸಾಹೇಬ್ರೆ, ಈಗ ಹೋಗೋದಾ? ಓಕೆ ಸೌಮ್ಯ, ಬಾ ಹೋಗೋಣ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.